ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನ್ರಿ. ನನ್ನ ಮಗಂದು ಬರ್ತ್ಡೇ ಐತಿ ಇವತ್ತು. ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿ ನಾವು ಗುಡಿಗೆ ಮತ್ತು ಮಠಕ್ಕೆ ಕರ್ಕೊಂಡು ಹೋಗಿ ಬಂದ್ರಾತಂತ ಹೇಳಿ ರೆಡಿಯಾಗಿ ಹೊಂಟೀವಿ. ಇಲ್ಲದಾನ ನೋಡ್ರಿ, ನೀವು ಒಂದ್ಸರಿ ಅವನಿಗೆ ವಿಶ್ ಮಾಡಿರಿ. ಹಾಯ್ ಮಾಡಿ. ಶಮಂತನು ಇಲ್ಲದಾನ. ಹಾಯ್ ಮಾಡಮ್ಮ ಶಮಂತ. ಬರ್ರಿ, ಈಗ ನಾವು ಮಠಕ್ಕೆ ಹೋಗಿ ಬರೋಣಂತ. ನೋಡ್ರಿ, ಶಮಂತಗೆ ಹೊರಗೆ ಹೋಗೋದಂದ್ರೆ ಭಾಳ ಇಷ್ಟ. ಹಾಗಾಗಿ ರೆಡಿಯಾಗಿ ನಿಂತಾನ. ಮನ್ಯಾಗ ಯಾರೂ ಇಲ್ಲ, ಹಾಗಾಗಿ ನಾವು ಚಾವಿ ಹಾಕ್ಕೊಂಡು ಹೊಂಟೇವಿ. ಡಿಂಪುನ್ ಬರ್ತ್ಡೇ ಸಂಬಂಧ ನಾವು ಶಿವಾನಂದ ಮಠಕ್ಕೆ ಅಂತ ಹೇಳಿ ಬಂದೇವ್ರಿ. ಅಂದ್ರೆ ನಮಸ್ಕಾರ ಮಾಡ್ಕೊಂಡು ಹೋದ್ರಾತ ಅಂಥೇಳಿ ಬಂದ್ವಿ. ಡಿಂಪುನು ನಮಸ್ಕಾರ ಮಾಡಿದ. ಒಳಗೋಗಿ ನಮಸ್ಕಾರ ಮಾಡಪ್ಪ ಅಂತಂದ್ರೆ ಹೆದರಿ ಒಲ್ಲೆ ಅನ್ನಕತ್ತಿದ್ದ. ಗುಡಿ ಒಳಗೆ ಒಬ್ರು ಆಂಟಿ ಕುಂತಿದ್ರು. ಅವರ ಬಾಪ ಒಳಗೆ ಹೋಗಿ ಬಾ ಅಂದಮೇಲೆ ಒಳಗೆ ಹೋದ್ನರಿ. ಒಳಗೆ ಹೋಗಿ ನಮಸ್ಕಾರ ಅದು ಮಾಡಿದ. ನಮಸ್ಕಾರ ಹೆಂಗೆ ಮಾಡ್ಬೇಕಂಥೇಳಿ ಗೊತ್ತಾಗಲಿಲ್ಲ. ಅಲ್ಲಿ ಕೆಳಗೆ ಪಾದ ಅದವು, ನಮಸ್ಕಾರ ಮಾಡಿ ಅಂಥೇಳಿ ಅವ್ರ ಆಂಟಿಯರ ಮತ್ತು ಮಾಡಿಸಿದ್ರೆ ಮತ್ತು ನಮಸ್ಕಾರ ಎಲ್ಲ ಮಾಡಿ ಹೊರಗೆ ಬಂದ್ರಿ. ಬಸವ ಜಯಂತಿನೂ ಐತ್ರಿ. ಹಾಗಾಗಿ ಇವತ್ತು ಫಂಕ್ಷನೂ ಭಾಳ ಅದಾವ. ಮತ್ತು ನಮ್ಮ ಮನೆಯದ ಮತ್ತಂದ್ರೆ ನಮ್ಮ ರಿಲೇಷನದ್ದು ಫಂಕ್ಷನ್ ಒಂದು 2 ಫಂಕ್ಷನ್ ಬಂದಾವ್ರಿ. 2 ಮನೆ ಓಪ್ನಿಂಗ್. ಹಾಗಾಗಿ ಒಂದು ಕಡೆ ನಮ್ಮ ಅತ್ತೆಯವ್ರು ಹೋಗ್ಯಾರ, ಒಂದು ಕಡೆ ನಮ್ಮ ಮಾವಾರು ಹೋಗ್ಯಾರ ರೀ. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವರ ಇಲ್ಲ ಅಂದಮೇಲೆ ಅಷ್ಟು ಜೋರಾಗಿ ಮಾಡೋಂಗಿಲ್ಲ. ಹಂಗೆ ಸುಮ್ಮನೆ ಕೇಕ್ ತಂದು ಕಟ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಮಾವರು ಹೊಳ್ಳಿ ಬರ್ತೇನೆ ಅಂತ ಹೇಳಾರಿ. ನಮ್ಮ ಅತ್ತೆಯವರು ಬರೋಂಗಿಲ್ಲ ಅಂತ ಇವತ್ತು. ಹಾಗಾಗಿ ಅಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅವ್ರ ಅಪ್ಪಾಜಿ ಬರುವಾಗ ಕೇಕ್ ತೊಗೊಂಬರ್ತೇನೆ ಅಂದಾರ. ಅವರು ಡ್ಯೂಟಿಗೆ ಹೋಗ್ಯಾರ, ಅವ್ರಿಗೆ ರಜೆ ಇಲ್ಲ ಇವತ್ತು. ಅವರು ಒಂದು 8 ಗಂಟೆಗೆ ಬರ್ತೇನೆ ಅಂತ ಹೇಳಾರಿ. ಅವ್ರು ಬಂದಮೇಲೆ ಕೇಕ್ ತೊಗೊಂಬರ್ತಾರೆ. ಅವ್ರು ಬರೋದ್ರೊಳಗೆ ನಾನು ಅಡುಗೆ ಮಾಡಿ ಮುಗಿಸಿದ್ರಾತ ಅಂಥೇಳಿ ಮಾಡೀನಿ. ಅಡುಗೆ ಈಗ ಏನೇನು ಮಾಡಾಕತ್ತೇನಿ ಅಂಥೇಳಿ ನೋಡಿರಿ. ಮಾಡಾಕಂಥೇಳಿ ಚಪಾತಿ ಹಿಟ್ಟು ಕಲಿಸಿದ್ದೇನೆ ರೀ. ನಾವು ಮನೆಯಾಗಿರೋರು 3 ಜನ ಅಂದ್ರೆ 5 ಜನ ರೀ. ನನ್ನ ಮಕ್ಕಳಿಬ್ರು ಮತ್ತು ನಾವು 3 ಜನ. ನಮ್ಮ ಮಾವಾರ, ನಾನು ಮತ್ತು ನಮ್ಮ ಮನೆಯವರು ಮತ್ತು ಇಬ್ಬರು ಶಮಂತ ಮತ್ತು ಡಿಂಪು. ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟು ನಾದಿಟ್ಟೀನಿ. ಚಪಾತಿಗೆ ಪಲ್ಯ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಲಿಲ್ಲ. ಹಾಗಾಗಿ 1-2 ಆಲೂಗಡ್ಡೆ ಅಷ್ಟೇ ಹೆಚ್ಚಿ, ಒಂದು ಉಳ್ಳಾಗಡ್ಡಿ ಅಷ್ಟೇ ಹೆಚ್ಚಿಟ್ಟೀನಿ. ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಚಪಾತಿ ಒಳಗೆ ಕಾಂಬಿನೇಷನ್ ಚಲೋ ಆಕತ್ರಿ. ಹಾಗಾಗಿ ಪಲ್ಯ ಒಂದು ಮಾಡ್ತೀನಿ. ಮತ್ತು ಸ್ವಲ್ಪ ಅನ್ನ ಒಂದು ಮಾಡಿಬಿಟ್ರೆ ಅದು ಸಾರು ಬೆಳಗ್ಗೆ ಮಾಡಿದ್ದೈತಿ. ಚಪಾತಿ ಪಲ್ಯ ಅನ್ನ ಅಷ್ಟೇ ರೀ ಈಗ ಮಾಡೋದು. ಮಾಡಾಕಂಥೇಳಿ ಕೇಕ್ ಅದೆಲ್ಲ ತೊಗೊಂಬಂದೀವ್ರಿ. ಟೈಮ್ ಆಲ್ರೆಡಿ 9:30 ಆಗೈತಿ. ಯಾಕೆ ಲೇಟ್ ಆಗೈತಿ ಅಂತೇಳಿ ನೋಡ್ರಿ.
ಆಗಲೇ ಕೇಕ್ ತೊಗೊಂಬಂದೇವಿ. ಈಗೇನ ಹಾಯ್ ಮಾಡಿ ಟಿಂಪು, ಎಲ್ಲರಿಗೂ ಹಾಯ್ ಮಾಡಮ್ಮ. ಬರ್ತ್ಡೇ ಬಾಯ್ ರೆಡಿ ಆಗ್ಯಾನ್ರಿ. ಈಗ ಕೇಕ್ ಕಟ್ ಮಾಡೋದು ಅಂತ ಉಳಿದೈತಿ. ಕೇಕ್ ಕಟ್ ಮಾಡೋಕ್ಕೆ ಯಾಕೆ ಲೇಟ್ ಮಾಡಾಕತ್ತೀವಪ್ಪ ಅಂತಂದ್ರೆ ಇವಾಗ ಮಾರ್ಕೆಟಿಗೆ ಹೋಗಿದ್ದ, ಹಾಗಾಗಿ ಲೇಟ್ ಆಯ್ತು. ಮತ್ತು ಕೇಕ್ ಕಟ್ ಮಾಡೋದೈತಲ್ರಿ, ಇಲ್ಲೇ ನಮ್ಮ ಬಾಜು ಮನೆಯವ್ರು ಅಂದ್ರೆ ನಮ್ಮ ಅಂಕಲ್ ಮತ್ತು ಆಂಟಿ ಬರೋರು ಅದಾರ, ಅದ್ರ ಸಂಬಂಧ ವೆಯ್ಟ್ ಮಾಡಾಕತ್ತೇವಿ. ಅಲ್ಲಿ ನೋಡಲ್ಲ ನೀನು ಸಹ ಕುಡಿಯ ಕಟ್ ಮಾಡಿ Happy birthday to you. Happy birthday to you. ಕಟ್ ಮಾಡಪ್ಪ. ಡಿಂಪುಗೆ ಕೇಕ್ ಕಟ್ ಮಾಡೋದು ಮತ್ತು ಫೋಟೋ ತೆಗೆಸ್ಕೊಳ್ಳೋದಂದ್ರೆ ಅಲರ್ಜಿ ರೀ. ಕೇಕ್ ಕಟ್ ಮಾಡಕ್ಕೆ ಒಲ್ಲೆ ಅಂತಾನೆ, ಫೋಟೋ ತೆಗಿತೇನಪ್ಪ ಅಂತಂದ್ರೆ ಅದನ್ನು ತೆಗೆಸ್ಕೊಳಕ್ಕೆ ಒಲ್ಲೆ ಅಂತಾನೆ. ಹಂಗಾಗಿ ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಅವಂಗೆ ಕೇಕ್ ಕಟ್ ಮಾಡ್ಸಕ್ಕೆ ಕುಂತ್ವಿ. ಕೇಕ್ ಕಟ್ ಮಾಡಿಸಿದ್ಮೇಲೆ ಕೇಕ್ ತಿನ್ನಪ್ಪ ಅಂತಂದ್ರೆ ಅದಕ್ಕೂ ನ್ಯಾಯ ರೀ, ತಿನ್ನಕ್ಕೆ ಒಲ್ಲೆ, ಕೈಗೆ ಹತ್ತೈತಿ ತಿನ್ನಕ್ಕೆ ಒಲ್ಲೆ, ನಿಮಗೂ ಕೈಗೆ ಹತ್ತೈತಿ ತಿನ್ನಿಸ್ಬೇಡ್ರಿ ಅಂಥೇಳಿ ನ್ಯಾಯ ಮಾಡಾಕತ್ಬಿಟ್ಟಾನ್ರಿ. ಹಾಗಾಗಿ ಅಷ್ಟ್ರೊಳಗನ ನಾವು ಬರ್ತಡೇದ್ದು ಮುಗಿಸಿದ್ವಿ ರೀ ಕೇಕ್ ಕಟ್ ಮಾಡಿ. ಅವ್ರ ಅಜ್ಜಾರು ಅವಂಗೊಂದು ಗಿಫ್ಟ್ ಕೊಟ್ಟಾರ್ರಿ. ಬಾಜು ಮನೆ ಅಜ್ಜಾರು ಕಲ್ಲಯ್ಯ ಅಜ್ಜಾರ ಅಂಥೇಳಿ ಅವಂಗೆ ಸಾಯಂಕಾಲ ಗಿಫ್ಟ್ ಕೊಟ್ಟಾರ್ರಿ. ಕಲ್ಲಯ್ಯ ಅಜ್ಜಾರನ್ನ ಡಿಂಪು ಭಾಳ ಹಚ್ಕೊಂಡಾನ್ರಿ, ಅವರು ಹಂಗೆ ಡಿಂಪುನ ಭಾಳ ಹಚ್ಕೊಂಡಾರ. ಅದ್ರ ಸಲುವಾಗಿ ಅವ್ನ ಬರ್ತಡೇಕ್ ಅಂಥೇಳಿ ಸಾಯಂಕಾಲನ ಗಿಫ್ಟ್ ಕೊಟ್ಟಾರ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.